ವಿಜಯನಗರ ಜಿಲ್ಲೆಯ ಮೆಡಿಕಲ್ಗಳಲ್ಲಿ ಸಿಗ್ತಾ ಇದೆಯಾ ಡ್ರಗ್ಸ್ ಅನ್ನೋ ಪ್ರಶ್ನೆ. ವಿಜಯನಗರ ಡಿಸಿಯಿಂದ ಔಷಧಿ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳೇ ಔಷಧಿ ಅಂಗಡಿಗಳಿಗೆ ದಿಢೀರ್ ಭೇಟಿ ಕೊಡ್ತಾರೆ ಅಂತ ಅಂದ್ರೆ ಅಲ್ಲಿ ಏನೋ ರಾಂಗ್ ಆಗಿದೆ ಅಥವಾ ಏನೋ ಒಂದಿದೆ ಅಂತಾನೆ ಅರ್ಥ. ಮಾದಕ ವಸ್ತುಗಳ ಮಾರಾಟ ಮಾಡ್ತಿದ್ದಾರೆ ಅಂತ ಪರಿಶೀಲನೆಯನ್ನ ಮಾಡಿದ್ದಾರೆ. ವಿಜಯನಗರ ಡಿಸಿ ಕವಿತಾಗೆ ಎಸ್ಪಿ ಜಾಹ್ನವಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ಡ್ರಗ್ ಔಷಧಿಗಳನ್ನು ಸಂಗ್ರಹಿಸ್ತಾ ಇದ್ದಾರೆ ಎಂಬ ಮಾಹಿತಿ ಮೇರೆಗೆ ಮೆಡಿಕಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಹೊಸಪೇಟೆ ನಗರದ ಬಸ್ ನಿಲ್ದಾಣದಲ್ಲಿರುವಂಥ ಔಷಧ ಅಂಗಡಿಗಳಿಗೆ ಭೇಟಿ ಕೊಟ್ಟಿರೋದು ಇವತ್ತು ಡಿಸಿ ಮತ್ತು ಎಸ್ಪಿ. ಸೊ ಆ ನಿಟ್ಟಿನಲ್ಲಿ ಪರಿಶೀಲನಾ ಕಾರ್ಯ ನಡೆದಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ, ಎಸ್ಪಿ ಇದ್ದಾರೆ. ಸೊ ವಿಜಯನಗರ ಜಿಲ್ಲೆಯ ಮೆಡಿಕಲ್ಗಳಲ್ಲಿ ಹಾಗಾದರೆ ಡ್ರಗ್ಸ್ ಸಿಗ್ತಾ ಇದೆಯಾ? ಇದು ಈಗಿರುವಂಥ ಪ್ರಶ್ನೆ. ವಿಜಯನಗರ ಡಿಸಿ ಔಷಧಿ ಅಂಗಡಿಗಳಿಗೆ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಚೀಟಿ ಏನಿರುತ್ತಲ್ಲ, ಡಾಕ್ಟರ್ ಬರೆದು ಕೊಟ್ಟಿರುವಂಥ ಚೀಟಿ ಅದಿಲ್ಲ ಅಂತ ಅಂದರೆ ಏನನ್ನೂ ಕೊಡೋ ಹಾಗಿಲ್ಲ, ಯಾರಿಗೂ ಕೊಟ್ಟರೆ ಅದು ಅಪರಾಧ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ.